ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ ಮೂಡ ಅಪ್ರೋಡಲ್ಲಿ ಒಂದು 2030 ತ್ರಿಪ್ಲೆಕ್ಸ್ ಹೌಸ್ನ ತೊಗೊಂಡು ಬಂದಿದ್ದೀನಿ. ಇದು ಮೂಡ ಅಪ್ರೋಡ್ ಬರುತ್ತೆ. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಡೋರ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಷನು. ಅಟ್ಯಾಚ್ ವಿಜಯನಗರ 4 ಸ್ಟೇಜ್ ಬರುತ್ತೆ. 20-30 ಬರುತ್ತೆ. ಹಾಗೆ ನಿಮಗೆ ಮೂಡ ಅಪ್ರೋಡು ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಈ ಮನೆ ವಿಶೇಷತೆ ಏನು ಅಂದರೆ 2 ಕಾರ್ನ ಪಾರ್ಕ್ ಮಾಡ್ಕೋಬೋದು, ಅಷ್ಟು ಸ್ಪೇಸ್ ಬಿಟ್ಟಿದ್ದಾರೆ. ಇದು ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ದಯವಿಟ್ಟು ದಿನ ವೀಡಿಯೋಸ್ಗಳು ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದು ನಿಮಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ. ಹಾಗೆ 2 ಕಾರ್ನ, ಒಂದು ಇನೋವಾ ಕಾರು, ಒಂದು ಮೀಡಿಯಮ್ ಕಾರ್ನ ಪಾರ್ಕ್ ಮಾಡ್ಕೋಬೋದು. ಒಂದು ಪ್ರೀಮಿಯಂ ಲಕ್ಸುರಿ ತ್ರಿಪ್ಲೆಕ್ಸ್ ಹೌಸ್ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ನೋಡಿ, ನಿಮಗೆ ಇಲ್ಲಿ ಒಂದು ಮೀಡಿಯಮ್ ಕಾರ್ನ ಪಾರ್ಕ್ ಮಾಡ್ಕೋಬೋದು. ಸುತ್ತ ಗ್ರಿಲ್ ವರ್ಕ್ ಮಾಡಿದ್ದಾರೆ, ಹಾಗೆ ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ, ಹಾಗೆ ಫಿನಿಶ್ ಆಗ್ತಾಯಿದೆ. ನಿಮಗೆ ಇಲ್ಲಿ ಒಂದು ಇನೋವಾ ಕಾರ್ನ ಪಾರ್ಕ್ ಮಾಡ್ಕೋಬೋದು. ಪಿಲ್ಲರ್ಗಳು ನೀವು ನೋಡ್ತಿರ್ಬೋದು, ಹಾಗೆ ಗ್ರಿಲ್ ವರ್ಕ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ತುಂಬ ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಇದು ಒಂದು ವಿಡಿಯೋ ತುಂಬ ಲಾಂಗ್ ಆಗ್ಬೋದು, ಯಾಕೆಂದರೆ ಇನ್ನೂ ಸ್ವಲ್ಪ ಫಿನಿಶಿಂಗ್ ಕೆಲಸ ಇದೆ. ಎಲ್ಲ ನಿಮಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನದು ಚಾನಲ್ನ ಡೈಲಿ ನೋಡ್ತಾ ಇರ್ತಾರೆ, ನನಗೆ ಸುಮಾರು ಜನ ಫೋನ್ ಮಾಡ್ತಾಯಿದ್ದಾರೆ, ಸರ್ ಯಾಕೆ ರೆಗ್ಯುಲರ್ ವೀಡಿಯೋ ಆಗ್ತಾಯಿಲ್ಲ ಅಂದರೆ 2 ಡೇಸ್ 3 ಡೇಸ್ಗೆ ಒಂದೊಂದು ಸಲ ವೀಡಿಯೋ ಆಗ್ತಾಯಿದ್ದೀನಿ. ಸುಮಾರು ಜನ ರೆಗ್ಯುಲರ್ ವೀಡಿಯೋ ಹಾಕಿ ಸರ್ ಅಂತ ಅಂದ್ಬಿಟ್ಟು ಫೋನ್ ಮಾಡ್ತಾಯಿದ್ದಾರೆ. ಇದೊಂದು ತ್ರಿಪ್ಲೆಕ್ಸು, ವಿಜಯನಗರ 4 ಸ್ಟೇಜ್ ಸೆಕೆಂಡ್ ಫೇಸ್ ಅಟ್ಯಾಚ್ ಆದಂಗೆ ಬರುತ್ತೆ, ಮೂಡ ಅಪ್ರೋಡು. ನೋಡಿ, ನಿಮಗೆ ಕೆಳಗಡೆ ಒಂದು ಅಟ್ಯಾಚ್ ರೂಮ್ ಮಾಡಿದ್ದಾರೆ. ಇದೆಲ್ಲ ಥಿಂಗ್ಸ್ ಇಟ್ಟಿದ್ದಾರೆ, ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ಆದ್ರೂ ವಿಡಿಯೋ ಮಾಡ್ತಾಯಿದ್ದೀನಿ, ಯಾಕೆಂತಂದರೆ ಸುಮಾರು ಜನ ತ್ರಿಪ್ಲೆಕ್ಸ್ ಮನೆ ವಿಡಿಯೋ ಕಳಿಸಿ ಸರ್, ವಿಡಿಯೋ ಹಾಕಿ ಸರ್, ಒಂದು ಮನೆ ವಿಡಿಯೋ ಹಾಕಿ ಅಂತ ಕೇಳ್ತಾಯಿದ್ರು. ಹಾಗಾಗಿ ಹಾಕ್ತಾಯಿದ್ದೀನಿ. ನೋಡಿ, ಇದು ಒಂದು ರೂಮು ಅಟ್ಯಾಚ್ ಇದೆ. ತುಂಬ ನೀಟಾಗಿ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಹಾಗೆ ನಿಮಗೆ ಲಕ್ಸುರಿ ಆ್ಯಂಡ್ ಪ್ರೀಮಿಯಮ್ಮು ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ದೆ ಯಾವಾಗಲೇ ನಿಮಗೆ. ನೋಡಿ, ನಿಮಗೆ ಇದು ಒಂದು ವೆಸ್ಟರ್ನ್ ಕಮೋಡ್ ಬರುತ್ತೆ ಅಟ್ಯಾಚು. ಬಾಡಿಗೆ ಬಿಟ್ಟರೆ ನಿಮಗೆ ಒಂದು 3,000-4 ಸಾವಿರ ಬಾಡಿಗೆ ಹೋಗುತ್ತೆ. ಫಸ್ಟ್ ಫ್ಲೋರ್ಲಿ ನೀವು ಓನ್ ಯೂಸ್ ಮಾಡ್ಬೋದು. ಸಂಪ್ ಒಂದು ನಿಮಗೆ 10,000 ಲೀಟ್ರ್ ಕೆಪಾಸಿಟಿ ಸಂಪ್ ಇದೆ. ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಇಲ್ಲೊಂದು ಇನೋವಾ ಕಾರ್ನ ಪಾರ್ಕ್ ಮಾಡ್ಕೋಬೋದು. ಹಾಗೆ ಒಂದು 2 ವೀಲರು, ಒಂದು 3-4 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಅಷ್ಟು ಸ್ಪೇಸ್ ಬಿಟ್ಟಿದ್ದಾರೆ. ಒಂದು ಡಿಫ್ರೆಂಟ್ ಪ್ಲ್ಯಾನ್ ತೊಗೊಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ ಆದರೆ ಫಸ್ಟ್ ಫ್ಲೋರ್ಗೆ ಹೋಗೋಣ. ನೋಡಿ, ಆಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ. ಹಾಗೆ SS ಜಿಂದಾಲ್ ರೈಲಿಂಗ್ ವರ್ಕ್ ಮಾಡಿದ್ದಾರೆ. ಹಾಗೆ ಫಸ್ಟ್ ಫ್ಲೋರ್ಲಿ ನಿಮಗೆ ಕೆಳಗಡೆ ಒಂದು ರೂಮ್ ಇದೆ. ಹಾಗೆ ಸೆಕೆಂಡ್ ಫ್ಲೋರ್ಲಿ 2 ರೂಮ್ ಬರುತ್ತೆ. ಅದ್ಯಾವ ರೀತಿ ಇದೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಇದು ನಾರ್ತ್ ಫೇಸಿಂಗು, ನಂದಿ ಬಾಗಿಲು ಇಟ್ಟಿದ್ದಾರೆ. ನಾರ್ತ್ ಫೇಸಿಂಗ್ ಅಂತ ಏನು ಹೇಳ್ತೀವಿ, ನಂದಿ ಬಾಗಿಲು, ಅದನ್ನು ಮಾಡಿದ್ದಾರೆ. ಹಾಗೆ ಫ್ರಂಟೆಲ್ಲ ನಿಮಗೆ ಟೈಲ್ಸ್ ಹಾಕಿದ್ದಾರೆ. ನೋಡಿ, ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಒಳಗಡೆ ಎಂಟ್ರಿ ಆದರೆ ನಿಮಗೆ ಒಂದು ವಿಶಾಲವಾದ ಹಾಲ್ ಇದೆ. ಹಾಗೆ ಸ್ಟೋನ್ ವರ್ಕ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ನೋಡಿ, ಸುಮಾರು ಜನ ಹೇಳ್ತಾರೆ ಸರ್, ನಾವು 1 ಕೋಟಿನೋ 1 ಕೋಟಿ 10 ಲಕ್ಷ ನಾವು ಕೊಟ್ಟು ಮನೆ ತೊಗೊಳ್ತೀವಿ, ನಮ್ಮ ಹತ್ರ ಒಂದು 25 ಲಕ್ಷದ ಕಾರ್ ಇರುತ್ತೆ, ಅದು ಪಾರ್ಕಿಂಗ್ ಮಾಡೋದಕ್ಕೆ ಔಟ್ಸೈಡ್ ಪಾರ್ಕ್ ಮಾಡೋಕ್ಕಾಗಲ್ಲ, ಇನ್ಸೈಡ್ ಪಾರ್ಕಿಂಗ್ ಇರುವಂಥ ಮನೇನ ವಿಡಿಯೋ ಮಾಡಿ ಸರ್ ಅಂತ ಸುಮಾರು ಜನ ನನಗೆ ಕೇಳ್ತಾ ಇರ್ತಾರೆ. ಯಾಕೆಂದರೆ ಆ ಥರ ಮನೆಗಳು ಬಂತು ಅಂದರೆ ಖಂಡಿತ ಡೆಫಿನೆಟ್ ವಿಡಿಯೋ ಮಾಡೇ ಮಾಡ್ತೀವಿ. ನೋಡಿ, ಇದು ವೆಟ್ರಿಫೈಡ್ ಫ್ಲೋರಿಂಗು. ನಮ್ಮ ಹತ್ರ, ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಹತ್ರ ನೇರ ಓನರ್ ಸಿಟ್ಟಿಂಗ್ ಇರೋ ಮನೆಗಳು ಮಾತ್ರ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ, ಹಾಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ. ನೋಡಿ, ಇದು ನಿಮಗೆ 2 ಕಾರ್ನ ಪಾರ್ಕ್ ಮಾಡ್ಕೋಬೋದು, ಆ ಥರ ಒಂದು ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲೇನಿದೆ, ಇದು ಬಂದು ನಿಮಗೆ ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಇದನ್ನು ಫೋಲ್ಡಬಲ್ ಮಾಡ್ಬೋದು. ಹಾಗೆ ಪಕ್ಕದಲ್ಲಿ ಪೂಜಾ ರೂಮ್ ಕೊಟ್ಟಿದ್ದಾರೆ. ಏನು ಪೂಜಾ ದೇವ್ರ ಮೂಲೆ ಅಂತ ಏನು ಹೇಳ್ತಾರೆ, ಅಲ್ಲಿ ಪೂಜಾ ರೂಮ್ ಕೊಟ್ಟಿದ್ದಾರೆ. ಹಾಗೆ TV ಕ್ಯಾಬಿನೆಟ್ಟು. ಯಾಕೆಂದರೆ ಇದು ಸ್ವಲ್ಪ ಬೆಂಗಳೂರು ಪ್ಲ್ಯಾನ್ ಹೋಲಿಸುತ್ತೆ, ಆ ಥರ ಒಂದು ಬೆಂಗಳೂರು ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಮಾಡಿದ್ದಾರೆ. ಫ್ರಿಜ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಏನೇನು ಕೊಡ್ಬೋದು 600 ಸ್ಕ್ವೇರ್ ಫೀಟಲ್ಲಿ ಅದನ್ನು ಪ್ರೊವೈಡ್ ಮಾಡಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ನೋಡಿ, ಇದು ಕಿಚನ್ನು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ. ಹಾಗೆ ಸಿಲಿಂಡರ್ ಪೈಪ್ಲೈನ್ ಮಾಡಿದ್ದಾರೆ. ಕೆಳಗಡೆ ನಾನು ನಿಮಗೆ ತೋರಿಸ್ದೆ. ನಿಮಗೆ ಡ್ರಾಯರ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ.
ನೋಡಿ, ಒಂದು 20-30 ಮನೇಲಿ ಒಂದು ಅಟ್ಯಾಚ್ ರೂಮ್ ಕೊಟ್ಟು ಹಾಗೆ ಜನರಲ್ ಟಾಯ್ಲೆಟ್ ಕೊಡೋದು ತುಂಬ ಕಷ್ಟ. ಅದರಲ್ಲಿ ಇವರು ತುಂಬ ಒಂದು ವೆಲ್ಡ್ ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ನೋಡಿ, ಇದಕ್ಕೆ ನಿಮಗೆ ಬಾಲ್ಕನಿ ಕೊಟ್ಟಿದ್ದಾರೆ ಈ ರೂಮ್ಗೆ. ಇಲ್ಲಿ ನಿಮಗೆ ಒಂದು ಕಿಂಗ್ ಸೈಜ್ ಕಾಟ್ನ ಹಾಕಬೋದು, ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಂದು ರೂಮ್ಗೂ POP ಮಾಡಿದ್ದಾರೆ, ರೆಡಿ ಟು ಮೂವ್ ಇದೆ. ಪ್ರೈಸ್ ಬಂದು ನಿಮಗೆ 1,20,00,000 ಹೇಳ್ತಿದ್ದಾರೆ. ನೆಗೋಷಿಯಬಲು, ಓನರ್ ವ್ಯಾಪಾರ ಇರುತ್ತೆ, ಕೂತಿ ಮಾತಾಡ್ಬೋದು. ಓನರ್ ಏನು ಪ್ರೈಸ್ ಹೇಳಿರ್ತಾರೆ ಆ ಪ್ರೈಸ್ನ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಯಾಕೆಂದರೆ ಕೇಳ್ಬೋದು, ಏನಪ್ಪ 1,20,00,000 ಹೇಳ್ತಿದ್ದಾರೆ ಅಂತ ಕೆಲವೊಬ್ರು ಕೇಳ್ಬೋದು. ಕೇಳೋದು ತಪ್ಪಲ್ಲ. ಅಲ್ಲಿ ಏನಿದೆ, ಸೈಟ್ ರೇಟ್ ಏನಿದೆ, ಹಾಗೆ ಏನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದನ್ನೆಲ್ಲ ನೀವು ಒಂದು ಸ್ವಲ್ಪ ಥಿಂಕ್ ಮಾಡಬೇಕು. ಕೆಲವೊಬ್ರು ಮೆಸೇಜ್ ಹಾಕ್ಬಿಡ್ತಾರೆ ನೋಡ್ತಿದ್ದಂಗೆ, ನೋಡಿ 60 ಲಕ್ಷ ಕೊಡಂಗಿದೆ, ನಾನು ಮಾಡ್ಕೊಳ್ತೀನಿ ಡೈರೆಕ್ಟ್ ರಿಜಿಸ್ಟ್ರೇಷನು ಅಂತ ಹೇಳ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ನೋಡಿ, ಇದು ವಾಲ್ ಮೌಂಟೆಡು ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ, ವಾಲ್ ಮೌಂಟೆಡ್ ಕಮೋಡು. ನಿಮಗೆ ಎಲ್ಲ ರೂಮ್ಗೂ ಅಟ್ಯಾಚ್ ಕೊಟ್ಟಿದ್ದಾರೆ, 3 ಬೆಡ್ರೂಮ್ಗೂ ಅಟ್ಯಾಚ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನಿಮಗೆ ಜನರಲ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಯಾಕೆಂದರೆ ಅಟ್ಯಾಚ್ ಕೊಟ್ಟ ಮೇಲೆ ಯಾರ ಗೆಸ್ಟ್ ಬಂದಾಗ ರೂಮ್ಗೆ ಕೊಡೋಕ್ಕಾಗಲ್ಲ ಸರ್, ಬಿಡೋಕ್ಕಾಗಲ್ಲ ಸರ್ ಅಂತ ಕೆಲವೊಬ್ರು ಹೇಳ್ತಾರೆ. ಹಾಗಾಗಿ ಇಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ನ ಜನರಲ್ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ನಿಮಗೆ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ. ಹಾಗೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಹೇಳೋದು, ಪ್ರತಿಯೊಂದು ವೀಡಿಯೋದಲ್ಲೂ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಯಾವುದೇ ಆಗಲಿ, ನಂದು ಅಂತಲ್ಲ, ಯಾವುದೇ ವಿಡಿಯೋ ನೋಡಬೇಕು ಅಂದ್ರೂ ನೀವು ಪೂರ್ತಿ ನೋಡಿ ಒಂದು ವಿಡಿಯೋನ ಡಿಸೈಡ್ ಮಾಡಿ. 1 ನಿಮಿಷ 2 ನಿಮಿಷ ನೋಡಿ ನೀವು ಡಿಸೈಡ್ ಮಾಡಿಬಿಡಿ ದಯವಿಟ್ಟು ಅಂತ ನಾನು ಹೇಳ್ತಾ ಇರ್ತೀನಿ. ಯಾಕೆಂದರೆ ಕೆಲವೊಬ್ರು ಆ ಥರ ಇರ್ತಾರೆ, ಕಮೆಂಟ್ ಮಾಡಬೇಕು, ಅವ್ರಿಗೆ ಕಮೆಂಟ್ ಮಾಡೋದೇ ಒಂದು ಪ್ರಿಯಾರಿಟಿ ಇರುತ್ತೆ. ಹಾಗಾಗಿ ನೋಡಿ, ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಬಂದರೆ ನಿಮಗೆ ಲೆಫ್ಟ್ಗೆ ಒಂದು ರೂಮ್ ಇದೆ, ರೈಟ್ಗೆ ಒಂದು ರೂಮ್ ಇದೆ. ನಾನು ಇವಾಗ ಲೆಫ್ಟಲ್ಲಿ ವಿತ್ ಬಾಲ್ಕನಿ ಇರೋ ರೂಮ್ಗೆ ಹೋಗ್ತಾ ಇದ್ದೀನಿ, ವಿತ್ ಅಟ್ಯಾಚ್ ಇದೆ. ನೋಡಿ, ಇಲ್ಲಿ ಕೂಡ ಕಿಂಗ್ ಸೈಜ್ ಕಾಟ್ನ ಹಾಕಬೋದು. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಸರ್ ರೂಮ್ ಸೈಜ್ನ ಮೆನ್ಷನ್ ಮಾಡಿ ಸರ್ ಅಂತ. ಏಕೆಂದರೆ ರೂಮ್ ಸೈಜ್ ಮೆನ್ಷನ್ ಮಾಡಿದ್ರೆ ನಿಮಗೆ ಕನ್ಸ್ಟ್ರಕ್ಷನ್ ಮಾಡೋರಿಗೆ ಐಡಿಯಾ ಬರಲ್ಲ. ಮನೆ ತಗೊಳ್ಳೋರು ಬಂದು ಒಂದು ರೌಂಡು ಮನೆ ನೋಡಿದಾಗಲೇ ಅವ್ರಿಗೊಂದು ಐಡಿಯಾ ಬರೋದು. ನೋಡಿ, ಇದು POP ಫಾಲ್ ಸೀಲಿಂಗು, ಹಾಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. ಇಲ್ಲಿ ನಿಮಗೆ ಬಾಲ್ಕನಿಗೆ ಸ್ಪೇಸ್ ಬಿಟ್ಟಿದ್ದಾರೆ. ಮತ್ತು ನಿಮಗೆ ಇಲ್ಲಿ ಅಟ್ಯಾಚ್ ಇದೆ. ಇದು ಕೂಡ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಇದು ಕೂಡ ವಾಲ್ ಮೌಂಟೆಡು. ಇದು ಕೂಡ ನಿಮಗೆ ಸ್ಪೇಸಿಯಸ್ ಆಗಿದೆ. ಯಾಕೆಂದರೆ ಕೆಲವೊಂದು ಕಡೆ ಅಟ್ಯಾಚ್ ಬಾತ್ರೂಮ್ ಮಾಡ್ತೀವಿ ಅಂದ್ಬಿಟ್ಟು ತುಂಬ ಚಿಕ್ಕದು ಮಾಡಿರ್ತಾರೆ. ಇದೆಲ್ಲ ಒಂದು ವೆಲ್ಡ್ ಪ್ಲ್ಯಾನ್ ಅಂತಲೇ ಹೇಳ್ತೀನಿ. ಹಾಗೆ ನಿಮಗೆ ರೀಸನಬಲ್ ಪ್ರೈಸ್ ಕೂಡ ಇದೆ ಅಂತಲೇ ನನ್ನ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ. ಏಕೆಂತಂದರೆ ನಿಮಗೆ ವಿಜಯನಗರ 4 ಸ್ಟೇಜಲ್ಲಿ 3 ಅಲಾಟೆಡ್ ಸೈಟು 1,10,00,000 ಹೇಳ್ತಿದ್ದಾರೆ 3 BHKಗೆ. ಆಲ್ರೆಡಿ ಈಸ್ಟ್ ನಾರ್ತ್ ಸೈಟ್ ಇರೋದಕ್ಕೆ. ಹಾಗಾಗಿ ಇಲ್ಲಿ ನಿಮಗೆ ಟ್ರಿಪ್ಲೆಕ್ಸ್ ಹೌಸೇ ಬರುತ್ತೆ. ಆ ವಿಜಯನಗರ 4 ಸ್ಟೇಜ್ಗೂ ಇಲ್ಲಿಗೂ 1 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿ ಲೊಕೇಟ್ ಆಗಿರುವಂಥ ಮನೆ ಇದು. ನೋಡಿ, ಇದು 3ನೇ ಬೆಡ್ರೂಮು. ಇಲ್ಲೂ ಕೂಡ ನೀವು ಕಿಂಗ್ ಸೈಜ್ ಕಾಟ್ನ ಪ್ರೊವೈಡ್ ಮಾಡ್ಬೋದು, ಅಷ್ಟು ಸ್ಪೇಸ್ ಇದೆ. ಹಾಗೆ POP ಫಾಲ್ ಸೀಲಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ, ರೆಡಿ ಟು ಮೂವ್ ಇದೆ. ಹಾಗೆ ವಾಕಿಂಗ್ ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಇದು ವಾಕಿಂಗ್ ವಾರ್ಡ್ರೋಬ್ ಬರುತ್ತೆ. ಹಾಗೆ ಪಕ್ಕದಲ್ಲಿ ಅಟ್ಯಾಚ್ ಕೊಟ್ಟಿದ್ದಾರೆ. ಹಾಗೆ ನಿಮ್ದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟೀಸ್ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿ ಸೇಲ್ ಮಾಡಿಸ್ಕೊಡ್ತೀನಿ. ಏಕೆಂದರೆ ನಾನು ಸುಮಾರು ಜನ ನನಗೆ, ಸರ್ ಬರೀ ಮನೆ ವೀಡಿಯೋಗಳನ್ನ ಮಾತ್ರ ಹಾಕ್ತಾಯಿದ್ದೀರಾ, ದಯವಿಟ್ಟು ನಾವು ಸೈಟ್ ತೊಗೋಬೇಕು ಅಂತ ಇದ್ದೀವಿ, ನಾವು ರೆಗ್ಯುಲರ್ ನಿಮ್ಮ ವೀಡಿಯೋಗಳನ್ನ ನೋಡ್ತಾ ಇರ್ತೀವಿ, ಹಾಗಾಗಿ ಸೈಟ್ಸ್ ವೀಡಿಯೋಗಳಿದ್ದರೆ ಮಾಡಿ ಸರ್ ಅಂತ ಹೇಳ್ತಾ ಇರ್ತಾರೆ. ನಾನು ಸೈಟ್ಸ್ ವೀಡಿಯೋಗಳ್ನು ಕೂಡ ಹಾಕ್ತಾಯಿದ್ದೀನಿ ಇತ್ತೀಚೆಗೆ. ಹಾಗಾಗಿ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರಾಪರ್ಟಿ ತೊಗೋಬೇಕು ಅಂದರೆ ಒಂದು ಒಳ್ಳೆ ಪ್ರಾಪರ್ಟಿನ ತೊಗೊಳ್ಳಿ ಅಂತಲೇ ನಾನು ಹೇಳ್ತಾ ಇರ್ತೀನಿ. ಏಕೆಂದರೆ ಕೆಲವೊಬ್ಬರು ಆ ಥರ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಸುಮ್ಮನೆ ನೋಡ್ತಾ ಇರ್ತಾರೆ, ಎಲ್ಲೋ ಕೊನೆಗೆ ಹೋಗಿ ಹಳ್ಳದಲ್ಲಿ ಬಿದ್ದೋಗಿರ್ತಾರೆ. ಸರ್ ಯಾವಾಗ ಹಿಂಗೆ ಆಗೋಯ್ತು ಸರ್, ನಮಗೆ ಏನು ಮಾಡ್ಬೋದು ಸರ್ ಅಂತ ನಾನು ಸುಮಾರು ಜನ ಕಾಲ್ ಮಾಡಿ ಕೇಳ್ತಾರೆ. ಏಕೆಂದರೆ ಒಂದು ಸಲ ಮಿಸ್ಟೇಕ್ ಆದಮೇಲೆ ಅದನ್ನು ಸರಿಪಡಿಸೋದು ತುಂಬ ಕಷ್ಟ ಇರುತ್ತೆ. ಹಾಗಾಗಿ ಹೇಳ್ತಾರೆ. ನೋಡಿ, ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ಇಲ್ಲಿ ನಿಮಗೆ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಟ್ಯಾಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಆಟೋ ಕಂಟ್ರೋಲ್ ಇದೆ. ಪಿಲ್ಲರ್ ಕೂಡ ತುಂಬ ನೀಟಾಗಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು.
ಇದೇ ಥರ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.